ಹಾಯ್ ಎವ್ರಿವನ್, ವೆಲ್ಕಮ್ ಟು KN ಅಕಾಡೆಮಿ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸಚಿನ್ ಕುಮಾರ್ ಯೋಗಿ ಅಂತ ಹೇಳಿ ಎಮ್ಸ್ BB ನಗರಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾವು RRBಗೋಸ್ಕರ ಯಾರ್ಯಾರು ಪ್ರಿಪೇರ್ ಆಗ್ತಿದ್ರೆ ಅವರಿಗೆಲ್ಲ ಮೆಂಟಲ್ ಎಬಿಲಿಟಿ ಕ್ಲಾಸ್ ಮಾಡ್ತಿದ್ದೀವಿ. ಜಸ್ಟ್ ಇವತ್ತೊಂದು RRB 2015 ಅಲ್ಲಿ ಕ್ವಶನ್ ಕೇಳಿರೋದನ್ನು ನೋಡೋಣ. ಕ್ವಶನ್ ಬಂದ್ಬಿಟ್ಟು ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಇಫ್ RS 1500 is lent out at the rate of 9% per annum. ಸಿಂಪಲ್ ಇಂಟ್ರೆಸ್ಟ್ ಫಾರ್ 6 years. ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿ ಡಾಟಾ ಕೊಟ್ಬಿಟ್ಟಿದ್ದಾರೆ. ಏನಂತಂದ್ರೆ ನಾವು ಜಸ್ಟ್ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ ದಿ ಅಮೌಂಟ್ ಆಫ್ 1500. ಅಮೌಂಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಅಮೌಂಟ್ ಬಂದ್ಬಿಟ್ಟು 1500, ಅದಕ್ಕೆ P 1500. ಇಲ್ಲಿ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಅದಕ್ಕೆ ಸಿಂಪಲ್ ಇಂಟ್ರೆಸ್ಟ್ ನಾವು ಕ್ವಶನ್ ಮಾರ್ಕ್ ಆಗಿ ಇಟ್ಟಿದ್ದೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ರೇಟ್ ಆಫ್ ಇಂಟ್ರೆಸ್ಟ್ 9%. ಇಲ್ಲಿ 9% ಆಲ್ರೆಡಿ ಇದೆ. 9% ನಾವು ರೇಟ್ ಆಫ್ ಇಂಟ್ರೆಸ್ಟ್ ತಗೊಂತಿದ್ದೀವಿ. ಟೈಮ್ ಬಂದ್ಬಿಟ್ಟು 6 years. ನಾವು ಇಲ್ಲಿ 6 years ಟೈಮ್ ಹಾಕೊಂಡಿದ್ದೀವಿ. ಏನಂತಂದ್ರೆ ಎಲ್ರಿಗೂ ಗೊತ್ತಿರೋಂಥ ಫಾರ್ಮುಲಾ ಇದು. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR/100. P ಅಂದ್ರೆ ಪ್ರಿನ್ಸಿಪಲ್, T ಅಂದ್ರೆ ಟೈಮ್, R ಅಂದ್ರೆ ರೇಟ್ ಡಿವೈಡೆಡ್ ಬೈ 100. ಇಲ್ಲಿ ನಮಗೆ ಜಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಅಷ್ಟೇ ಕೇಳಿರೋದು. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ, ಎಲ್ಲರಿಗೂ ಗೊತ್ತಿರೋಂಥದ್ದು. ಇಲ್ಲಿ ಪ್ರಿನ್ಸಿಪಲ್ ಬಂದ್ಬಿಟ್ಟು 1500, ಟೈಮ್ ಬಂದ್ಬಿಟ್ಟು 6 years, ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 9% ಡಿವೈಡೆಡ್ ಬೈ 100. ಇಲ್ಲಿ 2 ಹೋಗುತ್ತೆ. ಇಲ್ಲಿ ಉಳಿದಿರೋಂಥದ್ದು ಏನಂತಂದ್ರೆ 15 × 6 × 9. 15 6 90, 90 810. 810 ಆನ್ಸರ್ ನಮಗೆ ₹810. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಬಂದಿದೆ. ಇಲ್ಲಿ ಆಪ್ಷನ್ ಬಿ ಬಂದ್ಬಿಟ್ಟು ಸರಿಯಾದ ಉತ್ತರ. ಇದು RRB 2015 ಅಲ್ಲಿ ಕೇಳಿರೋಂಥ ಕ್ವಶನ್. ಈ ತರ ಕ್ವಶನ್ ಕೇಳ್ಬೋದು, ಕೇಳ್ದೇನೆ ಇರ್ಬೋದು, ಬಟ್ ನಾವು ಬೇಸಿಕ್ ಇಂದ ಹೇಳ್ತಿದೀವಿ ಅಷ್ಟೇ. ನಾವು ಇವಾಗ ಮುಂದಿನ ಕ್ವಶನ್ ಹೋಗೋಣ. ಇದು RRB ಒಳಗೆ ಕೇಳಿರೋಂಥ ಕ್ವಶನ್. ಎ ಪರ್ಸನ್ ಗೆಟ್ಸ್ ಸಿಂಪಲ್ ಇಂಟ್ರೆಸ್ಟ್ ಆಫ್ ₹500 for 1 month for his deposit of 60,000. Find the rate of interest. ಇಲ್ಲಿ ಕ್ವಶನ್ ಬಂದ್ಬಿಟ್ಟು ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಏನಂತಂದ್ರೆ ಒಬ್ಬ ಮನುಷ್ಯ ಹೋಗಿ 60,000 ಬ್ಯಾಂಕ್ ಒಳಗೆ ಡೆಪಾಸಿಟ್ ಮಾಡಿದಾನೆ ಆಲ್ರೆಡಿ. ಅವನಿಗೆ 1 month ಆಗಿ ಮೇಲೆ ₹500 ಆಲ್ರೆಡಿ ಅವ್ನು ಸಿಂಪಲ್ ಇಂಟ್ರೆಸ್ಟ್ ಬಂದಿದೆ, ಸರಳ ಬಡ್ಡಿ ಬಂದಿದೆ. ಆದ್ರೆ ಇಲ್ಲಿ ಅವನಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಗೊತ್ತಿಲ್ಲ ಅದ್ರದ್ದು. ಅಲ್ಲಿ ನಮಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡುಹಿಡಿಬೇಕು. ಫಾರ್ಮುಲಾ ಸೇಮೇ, ಸಬ್ಸ್ಟಿಟ್ಯೂಟ್ ಮಾಡ್ಬೇಕಷ್ಟೇ ಅದಕ್ಕೆ ಕೊಟ್ಟಿರೋ ವ್ಯಾಲ್ಯೂಸ್ನ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಆಲ್ರೆಡಿ ಕೊಟ್ಟಿದ್ದಾನೆ ₹500. ಟೈಮು 1 month ಕೊಟ್ಟಿದ್ದಾನೆ. ಪ್ರಿನ್ಸಿಪಲ್ 60,000 ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡುಹಿಡಿಬೇಕು. ಇಲ್ಲಿ ಬಂದ್ಬಿಟ್ಟು ನಾವು ಸಿಂಪಲ್ ಇಂಟ್ರೆಸ್ಟ್ ನ ಅದ್ರ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ₹500. ಪ್ರಿನ್ಸಿಪಲ್ ಬಂದ್ಬಿಟ್ಟು 60,000, ಟೈಮ್ ಬಂದ್ಬಿಟ್ಟು 1 month, ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 6. ಅದಂಗೆ ಇರಲಿ. ಯಾವಾಗ್ಲೂ ನಾವು ಮಂತ್ ಅಲ್ಲಿ ಕೇಳಿದಾಗ ಬೈ 12 ಮಾಡ್ಕೋಬೇಕು. ಯಾಕಂದ್ರೆ 1 year 12 months. ಇಲ್ಲಿ ಈ ಎರಡು ಸೊನ್ನೆ ಕ್ಯಾನ್ಸಲ್ ಮಾಡೋಣ. ಈ 2 ಕ್ಯಾನ್ಸಲ್ ಮಾಡೋಣ. ಇಲ್ಲಿ 6 1 6 2. ಈ 2 ಇಲ್ಲಿಗೆ ತಗೊಂಡ್ಬರೋಣ. 5 × 2 R ಬಂದ್ಬಿಟ್ಟು 10%. ಇಷ್ಟ. ಇಲ್ಲಿ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಬಿ ಆಪ್ಷನ್ ಇಸ್ ರೈಟ್ ಆನ್ಸರ್. ನಾವು ಮುಂದಿನ ಕ್ವಶನ್ ಮಾಡೋಣ. ಕಾಂಪೌಂಡ್ ಇಂಟ್ರೆಸ್ಟ್ ಕ್ವಶನ್. ಇಷ್ಟೊಂದು ನಾವು ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಕ್ವಶನ್ಸ್ ನೋಡಿದ್ವಿ. ಈಗ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಕ್ವಶನ್ಸ್ ನೋಡೋಣ. ಇದು RRB 2018 ಅಲ್ಲಿ ಕೇಳಿರೋಂಥ ಕ್ವಶನ್. ಏನಂತಂದ್ರೆ ಈ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ಅಂದ್ರೆ ಕ್ವಶನ್ಸ್ ಈ ಯಾವ್ದಾದ್ರು ಒಂದು ಎಕ್ಸಾಮ್, RRB ಎಕ್ಸಾಮ್ ಇಲ್ಲ ಅಂತಂದ್ರೆ SGPG ಅಲ್ಲಿ ಕೇಳ್ಬೋದು, RML ಅಲ್ಲಿ ಕೇಳ್ಬೋದು, NARCET ಅಲ್ಲಿ ಕೇಳ್ಬೋದು, JIPMER ಅಲ್ಲಿ ಕೇಳ್ಬೋದು. ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಪಕ್ಕ ಒಂದು ಕ್ವಶನ್ ಇದ್ದೇ ಇರ್ತೈತೆ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ. ಏನಂತಂದ್ರೆ ಇಲ್ಲಿ RRB 2018 ಅಲ್ಲಿ ಈ ಕ್ವಶನ್ ಕೇಳಿರೋದ. ಈ ಕ್ವಶನ್ಸ್ ನೋಡೋಣ. ಫಸ್ಟ್, ಫೈಂಡ್ ದ compound interest on 5,000 at the rate of 12% per annum for 1 year compounded half yearly.
ಈ ಕ್ವಶನ್ ಈ ತರ ಐತೆ. ಈ ಕ್ವಶನ್ ಸೈಡ್ಗೆ ಇಟ್ಬಿಡಿ. ಈ ಕ್ವಶನ್ ಬೇಡ ನಮಗೆ. ಫಸ್ಟ್ ನಾನು ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಏನಂತಂದ್ರೆ ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ. ಈಗ ನೀವು ಒಬ್ಬನ ಹತ್ರ 1,000 ರೂಪಾಯಿ ಸಾಲ ತಗೊಂಡಿರ ಅಂತ ಅನ್ಕೊಳ್ರಿ. 1,000 ರೂಪಾಯಿ ಸಾಲ ತಗೊಂಡಿರ. ನೀವು ಅವ್ನು ಹೇಳ್ತಾನೆ ನಿಮಗೆ 10% ಆಗಿ ಕೊಡಪ್ಪ ನನಗೆ ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳ್ತೀರಾ. 10% ಹಂಗೆ 1 ಇಯರ್ ಕೊಡ್ತೀರಾ. 1 ಇಯರ್ ಕೊಟ್ಟಾಗ ನೀವು 10% ಕೊಟ್ಟಾಗ ಎಷ್ಟು ಬಡ್ಡಿ ಕಟ್ಬೇಕಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಕಟ್ಬೇಕಾಗತ್ತೆ ಅಂದ್ರೆ 100 ರೂಪೀಸ್ ಕಟ್ಬೇಕಾಗತ್ತೆ. 100 ರೂಪೀಸ್ ಕಟ್ಬೇಕು. ಇದು ಸಿಂಪಲ್ ಇಂಟ್ರೆಸ್ಟ್. ನೆಕ್ಸ್ಟ್ ನಿಮ್ಮ ಹತ್ರ ಈ 1 ವರ್ಷಕ್ಕೆ ನಿಮ್ಮ ಹತ್ರ ಕಟ್ಲಿಕ್ಕೆ ಅಮೌಂಟ್ ಇಲ್ಲ. ಅಂದಾಗ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ, ಇಲ್ಲ ಅಣ್ಣ ನಾನು ನೆಕ್ಸ್ಟ್ ಇಯರ್ ಕೊಡ್ತೀನಿ ಅಂತ ಹೇಳ್ತೀರಾ. ನೆಕ್ಸ್ಟ್ ಇಯರ್ ಕೊಡ್ತೀನಿ ಅಂತ ಹೇಳಿದಾಗ ಅವನೇ ಹೇಳ್ತಾನೆ, ಇಲ್ಲ ಬನ್ನಿ ನೆಕ್ಸ್ಟ್ ಇಯರ್ ಕೊಡೋದಾದ್ರೆ ಈ 1,000ಕ್ಕೂ ಈ 100 ರೂಪಾಯಿಗೂ 1,100 ರೂಪಾಯಿಗೂ ಬಡ್ಡಿ ಹಾಕೊಡು ಅಂತ ಹೇಳ್ತಾನೆ. ಇದೇ ಕಾಂಪೌಂಡ್ ಇಂಟ್ರೆಸ್ಟ್. ನೆಕ್ಸ್ಟ್ ಇಯರ್ಗೆ ನೀವು 1,100 ರೂಪಾಯಿ ಬಡ್ಡಿ ಕೊಡ್ತೀರಾ. ಅದೇ 10% ನಂಗೆ 1,100 ರೂಪಾಯಿ ಬಡ್ಡಿ ಕೊಟ್ಟಾಗ ನೀವು ಎಷ್ಟು ಕಟ್ಬೇಕಾಗತ್ತೆ ಅಂತಂದ್ರೆ 110 ರೂಪಾಯಿ ಕಟ್ಬೇಕಾಗತ್ತೆ. ಇದೇ ಬಂದ್ಬಿಟ್ಟು ಕಾಂಪೌಂಡ್ ಇಂಟ್ರೆಸ್ಟ್. ಇದು ಇಷ್ಟೇ ಸಿಂಪಲ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ. ಫಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಈ ಪ್ರಾಬ್ಲಮ್ ನೋಡೋಣ. ಇಲ್ಲಿ ನೋಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಆನ್ 5,000 ಫೈಂಡ್ ದಿ ಕಾಂಪೌಂಡ್ ಇಂಟ್ರೆಸ್ಟ್. ಫಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಕ್ ಹೇಳಿದಾನೆ. ಆನ್ 5,000 at the rate of 12% per annum. 5,000 ಅನ್ನೋದು ಪ್ರಿನ್ಸಿಪಲ್ ಅಮೌಂಟ್. at the rate of 12%. ರೇಟ್ 12% per annum ಗೆ ಫಾರ್ 1 ಇಯರ್. ಅವನು ಈ 1 ಇಯರ್ಗೆ 12% ಹಾಕ್ತೀನಿ ಅಂತ ಹೇಳಿದಾನೆ. ಬಟ್ ಅವನು ಎಷ್ಟು ಅರ್ಧ ವರ್ಷಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಟೈಮು ನಮ್ಮ ಹತ್ರ ಇರೋದು 1 ಇಯರ್. ಆದ್ರೆ ಅವ್ನು ಕಾಂಪೌಂಡ್ ಇಂಟ್ರೆಸ್ಟ್ ಆಗ್ತಿರೋದು 6 ಮಂತಿಗೆ. ಇದು ನೆನಪಲ್ಲಿ ಇಟ್ಕೊಳ್ರಿ. ಯಾಕೆಂತಂದ್ರೆ ಇಲ್ಲಿ ಕ್ವಶನ್ ಅಲ್ಲಿ ನೋಡ್ರಿ, ಹಾಫ್ ಇಯರ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಮಾಡಿದಾನೆ ಅವನು. ಈಗ ನೋಡ್ರಿ, ಹಾಫ್ ಇಯರ್ ಇಲ್ಲಿ ಪರ್ ಆನಮ್ 12% ಹಾಕಿದ್ರೆ ಹಾಫ್ ಇಯರ್ಗೆ ಅಂತಂದ್ರೆ ಅವ್ನು 6% ಹಾಕ್ಬೇಕು. ಹಾಫ್ ಇಯರ್ಗೆ ಅವ್ನು 6% ಹಾಕ್ಬೇಕು. ಇದು ಇಷ್ಟ ಆಯ್ತು. ಇಲ್ಲಿ ನೋಡಿ, ಇವಾಗ 5,000 6% ನಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಹಾಫ್ ಇಯರ್ಗೆ. ಇಲ್ಲಿ ನೋಡ್ರಿ, ಫಸ್ಟ್ ಅವನು 300 ರೂಪೀಸ್ ಕಟ್ಬೇಕಾಗತ್ತೆ ಫಸ್ಟ್ 6 ಮಂತಿಗೆ. ನೆಕ್ಸ್ಟ್ ಈ 300 ಈ 5,000 ಜೊತೆಗೆ ಆಡ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಅವನು ಹಾಫ್ ಇಯರ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕಟ್ತಾ ಇದ್ದಾನೆ. 5,000 ಪ್ಲಸ್ 300 5,300 ಆಗುತ್ತೆ. ನೆಕ್ಸ್ಟ್ ಈ 5,300 ನಾವು ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಕ್ಕಾಗುತ್ತೆ. ಈ 5,300 ಡಿವೈಡೆಡ್ ಬೈ 100 ಇಂಟು 6. ಇಲ್ಲಿ ನೋಡಿ, 6 3 ಜಾ 18, 6 5 ಜಾ 30, 31, 318. ಇಲ್ಲಿ ನಮಗೆ ಕೇಳಿರೋದು ಬರೀ ಕಾಂಪೌಂಡ್ ಇಂಟ್ರೆಸ್ಟ್ ಅಷ್ಟೇ. ಈಗ ಫಸ್ಟ್ 6 ಮಂತ್ ಇದು ನೆಕ್ಸ್ಟ್ 6 ಮಂತ್ ಇಂದ. ಫಸ್ಟ್ 6 ಮಂತ್ ಇಂದ ಎಷ್ಟು ಅಂದ್ರೆ 300 ಬಡ್ಡಿ. ನೆಕ್ಸ್ಟ್ 6 ಮಂತ್ ಇಂದ ಏನಂತಂದ್ರೆ ಫಸ್ಟ್ ಬಂದಿರೋ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎರಡಕ್ಕೂ ಸೇರ್ಸ್ ಬಡ್ಡಿ ಹಾಕಿದಾನ ಅವನ. 318 ಬಡ್ಡಿ ಬಂದೈತೆ. ಟೋಟಲ್ 618 ಆಯ್ತು. ಇಲ್ಲಿ ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ ಬಂದ್ಬಿಟ್ಟು 618. ಇಷ್ಟ ನಮ್ಮ ಇಲ್ಲಿ ಆಪ್ಷನ್ ಅಲ್ಲಿ ಬಿ ಬಂದ್ಬಿಟ್ಟು ಆನ್ಸರ್. ಇದು RRB 2018 ಅಲ್ಲಿ ಕೇಳಿರೋ ಕ್ವಶನ್. ಈ ತರ ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಕರೆಕ್ಟ್ ಆಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಮತ್ತೆ ಮುಂದೆ ಈ ತರ ಪ್ರಾಬ್ಲಮ್ಸ್ ಮತ್ತೆ ಬರ್ತೀವಿ. ಥ್ಯಾಂಕ್ ಯು.